ದಿನಕ್ಕೊಂದು ಸ್ಪೆಷಲ್ ಐಟಮ್ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಯಾರಿಗೆ ತಾನೇ ಅನ್ಸಲ್ಲ ಹೇಳಿ. ಸೊ ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಐಟಮ್ ಮಾಡೋದನ್ನು ಏನು ಅಂತ ಹೇಳ್ತೀನಿ. ಅದು ಏನಪ್ಪ ಅಂತ ಹೇಳಿದರೆ ಪಾಸ್ತಾ ಸ್ಪೆಷಲ್ ಆಗಿ ಮನೇಲಿ ನೀವೆಲ್ಲರೂ ಮಾಡ್ತಾ ಇರ್ತೀರಾ, ಬಟ್ ಇದೊಂಥರ ಡಿಫ್ರೆಂಟ್ ಆದ ಪಾಸ್ತಾನ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ರೆಸಿಪಿಗಳು: ಬಟರ್, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಮೈದಾ ಹಿಟ್ಟು, ಜೊತೆಗೆ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು, ಒರೆಗಾನೋ, ಚಿಲ್ಲಿ ಫ್ಲೇಕ್ಸ್, ಪಾಸ್ತಾ, ಅದೇ ರೀತಿ ಚೀಸ್. ಮೊದಲಿಗೆ ಒಂದು ಪ್ಯಾನನ್ನು ತೆಗೆದು ಒಲೆ ಮೇಲೆ ಇಟ್ಕೊಳ್ಳೋಣ. ಅದಕ್ಕೆ ನಾವು 2 ಕ್ಯೂಬ್ ಬಟರ್ನ ಹಾಕೊಳ್ಳೋಣ. ಬಟರ್ ಫುಲ್ ಮೆಲ್ಟ್ ಆದಮೇಲೆ ಅದಕ್ಕೆ ಚಾಪ್ ಮಾಡಿಟ್ಟಿರುವಂಥ ಆನಿಯನ್ 1 ಬೌಲ್ ಹಾಕ್ಕೊಳ್ಳೋಣ. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಿಯನ್ ಕಲರ್ ಬ್ರೌನಿಷ್ಗೆ ಟರ್ನ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಆನಿಯನ್ ಬ್ರೌನಿಷ್ ಆಗಿದೆ. ಇದಕ್ಕೆ ನಾವು ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮ್ 1 ಬೌಲು, ಅದ್ರ ಜೊತೆಗೇನೆ 1 ಬೌಲು ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿದ್ದೀವಿ ಸಪ್ರೇಟಾಗಿ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3 ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ದು ಕಲರು ಸ್ವಲ್ಪ ಚೇಂಜ್ ಆಗಬೇಕು, ಅಷ್ಟೊತ್ತಿಗೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬಾಯ್ಲ್ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ ಪ್ಯಾನನ್ನು ಒಲೆ ಮೇಲೆ ಇಡೋಣ. ಪ್ಯಾನು ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನು ಬಟರ್ನ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಆಗೋ ತನಕ ಬಿಡೋಣ. ಈಗ ಬಟರ್ ಮೆಲ್ಟ್ ಆಗಿದೆ. ಇದಕ್ಕೆ 2 ಸ್ಪೂನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಕಲರು ಕೂಡ ಸ್ವಲ್ಪ ಬ್ರೌನಿಷ್ಗೆ ಟರ್ನ್ ಆಗಬೇಕು. ಆವಾಗ ಹಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದಾಗ ಅದು ಬಾಯ್ಲ್ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಅದನ್ನು ಹಿಟ್ಟು ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಚಾಪ್ ಮಾಡಿಟ್ಟಿರುವಂಥ ಬೆಳ್ಳುಳ್ಳಿನೂ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಅದರ ಕಲರು ಬ್ರೌನಿಷ್ಗೆ ಟರ್ನ್ ಆಗಬೇಕು. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಗೂ ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗ 1 ಲೋಟ ಹಾಲನ್ನು ಸೇರಿಸೋಣ. ಹಾಲು ಸೇರಿಸ್ಬೇಕಾದ್ರೆ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಯಾಕೆ ಅಂತ ಹೇಳಿದರೆ ಹಾಲು ಒಡೆದೋಗುವ ಚಾನ್ಸಸ್ ಇರುತ್ತೆ. ಸೊ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಾಲು, ಬೆಳ್ಳುಳ್ಳಿ, ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒರೆಗಾನೋ 2 ಸ್ಪೂನು, ಅದೇ ರೀತಿ ಚಿಲ್ಲಿ ಫ್ಲೇಕ್ಸ್ ಕೂಡ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 2 ಮಿನಿಟ್ಸ್ ಕುದಿಯೋಕೆ ಬಿಡೋಣ. 2 ನಿಮಿಷ ಅದು ಕುದಿಯೋಕೆ ಬಿಟ್ಟರೆ ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿಯುತ್ತೆ. ಈಗ ಇದೆಲ್ಲದು ಕೂಡ ಮಿಕ್ಸ್ ಆಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗಲೇ ಒಂಥರ ಗಮ್ಮಂತ ಫ್ಲೇವರ್ ಬರ್ತಾ ಇದೆ. ನೀವೀಗ ಆಲ್ರೆಡಿ ನಾವು ಬಾಯ್ಲ್ ಮಾಡಿಟ್ಟಿರುವಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಕಾರ್ನನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆವಾಗ ಅದರದ್ದೆಲ್ಲ ಫ್ಲೇವರು ಇದ್ರ ಒಟ್ಟಿಗೆ ಆಗುವಷ್ಟೊತ್ತಿಗೆ ನಾವು ಈಗ ಪಾಸ್ತಾನ ಹಾಕ್ಕೊಬೇಕು. ಪಾಸ್ತಾನ ಹಾಕಬೇಕಾದ್ರೆ ಪಾಸ್ತಾ ಆಲ್ರೆಡಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ಸ್ಟೆಂಟ್ ಆಗಿ. ನೀವು ಕೂಡ ಆಲ್ರೆಡಿ ನೀವು ಒಂದು ಕಡೆ ಇದನ್ನು ಫ್ರೈ ಮಾಡಬೇಕಾದ್ರೆ ಇನ್ನೊಂದು ಬೌಲಲ್ಲಿ ಪಾಸ್ತಾನ ಬಾಯ್ಲ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಚೆನ್ನಾಗಾಗುತ್ತೆ. ಇದ್ರೊಟ್ಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಬೇಗ ನಮಗೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಸೊ ನೀವು ಪಾಸ್ತಾ ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು 2 ಸ್ಲೈಸ್ ಚೀಸನ್ನು ಹಾಕ್ತಾ ಇದ್ದೀನಿ. ಚೀಸ್ ಇಷ್ಟ ಇದ್ದವರು ಯೂಸ್ ಮಾಡ್ಬೋದು, ಇಲ್ದಿದ್ದವರು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಪಾಸ್ತಾ ಅಂದರೆ ಚೀಸ್ ಇದ್ರೇ ಅದಕ್ಕೆ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಸೊ ಚೀಸನ್ನ 2 ಸ್ಲೈಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ರಿಗೆ ಚೀಸ್ ತುಂಬ ಇಷ್ಟ ಇದ್ದರೆ ನೀವು 3 ಸ್ಲೈಸು ಕೂಡ ಚೀಸನ್ನು ಇದಕ್ಕೆ ಯೂಸ್ ಮಾಡ್ಕೊಬೋದು. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗೆಲ್ಲ ಮಿಕ್ಸ್ ಆಗಿದೆ. ಚೆನ್ನಾಗಿ ಘಮ್ಮಂತ ಸ್ಮೆಲ್ ಕೂಡ ಬರ್ತಾ ಇದೆ. ಇದ್ರದ್ದು ಘಮ್ಮನ ಫ್ಲೇವರ್ಗೆ, ಆ ಸ್ಮೆಲ್ಲಿಗೇನೆ, ಫ್ರಾಗ್ರೆನ್ಸಿಗೇನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇವಾಗ ಫುಲ್ ರೆಡಿಯಾಗಿದೆ. ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಟೇಸ್ಟ್ ಮಾಡಿ, ನಿಮ್ಮ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಟ್ರೈ ಮಾಡಾದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ಇದೇ ರೀತಿ ಡಿಫ್ರೆಂಟ್ ಆದ ಪಾಸ್ತಾ ರೆಸಿಪಿಗಳು ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.